ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸುಭಾಕರ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಬೇಲೂರು ಚೆನ್ನಕೇಶವನ ದೇವಾಲಯದಲ್ಲಿ ಹುಂಡಿ ಹಣದ ಕಳ್ಳತನಕ್ಕೆ ಯತ್ನ, ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ, ಸಾರ್ವಜನಿಕರ ಆಕ್ರೋಶ. ಮಹಾರಾಜ ಪಾರ್ಕ್ ಶೌಚಾಲಯ ನಿರ್ವಹಣೆ ಶೂನ್ಯ, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡೋ ದುಸ್ಥಿತಿ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಹಿಡಿಶಾಪ. ಬೀದಿ ಬದಿ ವ್ಯಾಪಾರಿಗಳ ಬದುಕು ಬೀದಿಗೆ, ಜಿಲ್ಲಾಡಳಿತದ ನಡೆಗೆ ಬೇಸತ್ತ ವ್ಯಾಪಾರಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಾಪಾರಿಗಳ ಆಕ್ರೋಶ. ಸಕಲೇಶಪುರ ಆಲ್ನೂರಿನಲ್ಲಿ ಭಾರೀ ಮಳೆ, ವಿದ್ಯುತ್ ಸಂಪರ್ಕಕ್ಕಾಗಿ ಜನರ ಪರದಾಟ, ತುರ್ತು ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಶಾಸಕ ಸಿಮೆಂಟ್ ಮಂಜು. ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆಯಲ್ಲಿ ಅಪಚಾರ, ಎಡಿಸಿ ಸಮ್ಮುಖದಲ್ಲೇ ದಲಿತ ಮುಖಂಡನಿಗೆ ನಿಂದನೆ, ಉಪನಿರ್ದೇಶಕರ ವಿರುದ್ಧ ಕ್ರಮಕ್ಕೆ ಮಾದಿಗ ಒಕ್ಕೂಟ ಒತ್ತಾಯ. ಹಾಸನದಲ್ಲಿ ಪಾನಿಪುರಿ ವ್ಯಾಪಾರಿಯ ಮೇಲೆ ಹಲ್ಲೆ, ಹಣಕ್ಕಾಗಿ ಕಿರುಕುಳ ನೀಡುತ್ತಿದ್ದರ ದೂರು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಸಂತ್ರಸ್ತನ ಆಗ್ರಹ. ಸುಪ್ರಿಯ ಬಾರ್ನಲ್ಲಿ ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ ನಿಂದ ವ್ಯಾಪಕ ಹಾನಿ, ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ. ಕಳಪೆ ಕಾಮಗಾರಿಯಿಂದ ತಡೆಗೋಡೆ ಕುಸಿತ, ನಿಯಮ ಉಲ್ಲಂಘಿಸಿದ ಬಡಾವಣೆಗೆ ಅನುಮತಿ ನೀಡಬೇಡಿ, ಮುರಳಿ ಮೋಹನ್ ಮಾನವಿ. ವಾರ್ತೆಗಳ ವಿವರ. ಬೇಲೂರು ಪಟ್ಟಣದ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಡೆದ ಹುಂಡಿ ಎಣಿಕೆ ಕಾರ್ಯದ ವೇಳೆ ನಡೆದ ಕಳ್ಳತನ ಯತ್ನ ಭಕ್ತರಲ್ಲಿ ಆತಂಕವನ್ನ ಮೂಡಿಸಿದ್ದು, ಆಡಳಿತ ಮಂಡಳಿಯ ವಿರುದ್ಧ ಸಾರ್ವಜನಿಕರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಿಟರಲಿ ಯಾಕೆಂತಂದ್ರೆ ಹುಂಡಿ ಎಣಿಕೆ ಕಾರ್ಯದ ವಿಡಿಯೋಗ್ರಫಿ ಮಾಡಲು ನಿಯೋಜಿಸಿದ್ದ ಸ್ಥಳೀಯ ನಿವಾಸಿ ನೀಲ್ಕಂಠ ಎಂಬಾತ ಎಣಿಕೆ ಮಾಡ್ತಿದ್ದ ಹಣದಲ್ಲಿ 1-2 ರೂಪಾಯಿ ಅಲ್ಲ, 1,90,000 ಹಣವನ್ನೇ ತನ್ನ ಜರ್ಕಿನ್ ಒಳಗಡೆ ಔಸಿಟ್ಕೊಂಡ್ಬಿಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸಿಬ್ಬಂದಿ ಅವೆಲ್ಲನೂ ಕೂಡ ವಾಚ್ ಮಾಡ್ತಾ ಇದ್ರು. ಅದನ್ನ ನೋಡಿದ ಸಿಬ್ಬಂದಿ ಆತನ ಕೂಡಲೇ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಎಣಿಕೆ ಕಾರ್ಯದಲ್ಲಿ ನಿರತರಾಗಿದ್ದ ಸಿಬ್ಬಂದಿಗೆ ಆತನ ನಡೆನುಡಿಗಳ ಬಗ್ಗೆ ಒಂದಿಷ್ಟು ಅನುಮಾನ ಮೂಡಿದೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಆತನ ಬಳಿ ಹಣ ಪತ್ತೆಯಾಗಿದೆ. ಜರ್ಕಿನ್ ಒಳಗಡೆ 1,98,000 ರೂಪಾಯಿ. ಸಿಬ್ಬಂದಿ ಸ್ಥಳದಲ್ಲಿ ಆರೋಪಿಯನ್ನು ಹಿಡಿದು ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ದೇವಾಲಯದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಅಕ್ರಮ ನಡೆದಿರತಕ್ಕಂಥದ್ದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಕೆಲ ಕಾಲ ಸಹಜವಾಗಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಇನ್ನು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ದಾರೆ. ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಅರೆಬೆತ್ತಲೆಯಾಗಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿದ್ದಾರೆ. ಅದರ ಜೊತೆಗೆ ಭದ್ರತಾ ಸಿಬ್ಬಂದಿ ಒಬ್ಬರು ಸಹ ದೇವಸ್ಥಾನದ ಮುಂಭಾಗದಲ್ಲಿ ಕಂಡು ಬರೋದಿಲ್ಲ. ಎಲ್ಲರೂ ಸಹ ಅದ್ಯಾವುದೋ ಹುಂಡಿ ಎಣಿಕೆ ಮಾಡ್ತಾ ಇದೀವಿ ಅಂತ ಅಲ್ಲಿ ಸೇರ್ಕೊಂಡಿದ್ದಾರೆ. ನಾಳೆ ದಿನ ಮತ್ತೊಬ್ಬ ಯಾರೋ ಒಬ್ಬ ಬಾಂಬೋ ಏನೋ ಸೂಸೈಡ್ ಬಾಂಬರ್ ಒಳಗೆ ಈ ಕಡೆಯಿಂದ ಬಂದು ದೇವಸ್ಥಾನನೇ ಕೆಡಗು ಹೋಗೋವಂಥ ಎಲ್ಲ ಅವಕಾಶಗಳನ್ನೂ ಸಹ ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ತಾ ಇದೆ. ಆಮೇಲೆ ಮತ್ತೆ ಏನೋ ಒಳಗಡೆ ಯಾವುದೋ ಹುಂಡಿ ಎಣಿಕೆಯಲ್ಲಿ ಕಳ್ತನ ಆಗಿದೆ ಅಂತ ಬೆಳಗ್ಗೆಯಿಂದ ಕಂಪ್ಲೇಂಟ್ ಬರ್ತಾ ಇದೆ. ಇಒನ ಕೇಳಿದರೆ ಅದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತು ಅದ್ರ ಕಂಪ್ಲೇಂಟ್ ಕೊಡೋಕ್ಕೂ ಸಹ ಇಒ ಮುಂದೆ ಬಂದಿಲ್ಲ. ಯಾರೋ ಇನ್ನೊಬ್ಬರ ಹೆಸರು ಹೇಳಿ ಅವ್ರನ್ನ ಸ್ಟೇಷನಿಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಈ ಮೂಲಕ ಆಗ್ರಹಪಡಿಸುತ್ತೆ. ಇಲ್ವಾದಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ನಾವು ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಹೋರಾಟ ನಡೆಸ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ. ಐಡೆಂಟಿಟಿಯನ್ನು ಹೈಡ್ ಮಾಡಿಕೊಂಡು ಕಳ್ತನ ಮಾಡಿದ್ವಿ. ಸೊ ಚೆನ್ನಕೇಶವನ ಕೃಪೆಯಿಂದ ನಾವು ಏನು ಮಾಡಿದ್ವಿ, ಐಡೆಂಟಿಫೈ ಮಾಡಿ 1,98,000 ಏನೋ ಜರ್ಕಿನಲ್ಲಿ ಹಾಕೊಳ್ಳೋಕೆ ಬಂದು. ಸೊ
ಇವು ಎಚ್ಚರಿಕೆಯಿಂದ ಇದ್ದಾಗ ನಾವು ವಾಚ್ ಮಾಡ್ತಿರ್ತೀವಿ, ವಿಡಿಯೋಗ್ರಫಿ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಆ ವ್ಯಕ್ತಿ ಹಿಡಿದಿದ್ದೀವಿ. ಈಗ ಪೊಲೀಸ್ಗೆ FIR ಮಾಡ್ತೀವಿ. ಪೊಲೀಸರು ಮತ್ತೆ ಏನಾದರೂ ಈಗ ಪೂರ್ತಿ ಎಲ್ಲ ಕ್ಯಾಶು ವಿಡಿಯೋಗ್ರಫಿ ಚೆಕ್ ಮಾಡಿದ ಮೇಲೆ ಇವ್ರನ್ನ ಬಿಡ್ತೀವಿ. ಸೊ ಆ ವ್ಯಕ್ತಿಗೆ ನಾವು ಪೊಲೀಸ್ ಕಸ್ಟಡಿ ಕೊಡ್ತೀವಿ. ಮತ್ತೇನಾದರೂ ಇದಕ್ಕಿಂತ ಮುಂಚೆ ಏನಾದರೂ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಎಂಕ್ವೈರಿ ಮಾಡಬೇಕಾಗ್ತದೆ. ಮುಂದಿನ ಕ್ರಮ ಪೊಲೀಸ್ ಇವರು ವೃತ್ತ ನಿರೀಕ್ಷಕರು ಕ್ರಮ ಕೈಗೊಳ್ತಾರೆ. ಸೊ ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ ಸರ್. ಅದ್ರ ಹಿಂದ್ಗಡೆ ಯಾರು ಬೇರೆ ಇದಾರೆ? ಈಗ ಪೊಲೀಸ್ ಎನ್ಕ್ವೈರಿ ಮಾಡ್ತಾರಲ್ಲ, ಅವಾಗ ಅವ್ರಿಗೆ ಯಾಕೆ ಮಾಡಿದ್ರು, ಏನು ಸಮಸ್ಯೆ ಎಲ್ಲ ಅಲ್ಲ ಸರ್, ಅಷ್ಟೊಂದು ಜನ ಸಾರ್ವಜನಿಕ ಎದುರುಗಡೆ ಯಾರು ಹಿಂದ್ಗಡೆ ಇಲ್ಲದೆ ಹೆಂಗ್ ತೆಗಿಯಕ್ಕೆ ಸಾಧ್ಯ ಸರ್ ಅಷ್ಟೊಂದು ದುಡ್ಡನ್ನ? ಇಲ್ಲ. ಈಗ ಯಾರು ಹುಂಡಿ ಎಣಿಕೆ ಕಾರ್ಯವನ್ನು ತಹಸೀಲ್ದಾರ್ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದು. ಕೆಲವೇ ಹೊತ್ತಿನಲ್ಲಿ ಅಂದರೆ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿ ಕೆಲವೇ ಹೊತ್ತಿನಲ್ಲಿ ಒಂದು ಕಳ್ತನ ಆಗಿದೆ ಅಂತಂದೇಳಿ ನಮಗೆ ನಮ್ಮ ಯೋಗೀಶ್ ಅವರು ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಾನು ಅವಾಗ ಸಕಲೇಶ್ಪುರದಲ್ಲಿ ಇರ್ತೀನಿ. ಇಮಿಡಿಯೇಟಾಗಿ ನಾನು ಹೇಳ್ತೀನಿ, ಗೋ ಆ್ಯಂಡ್ ರಿಜಿಸ್ಟರ್ ದ ಕಂಪ್ಲೇಂಟ್. ಇಮಿಡಿಯೇಟಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತಂದು ಹೇಳ್ತೀನಿ. ಆ ಪ್ರಕ್ರಿಯೆಯನ್ನು ಅವರು ಈಗಾಗಲೇ ಜರುಗಿಸಿದ್ದಾರೆ. ಯಾರನ್ನು ಕ್ಷಮಿಸುವ ಮತ್ತು ರಕ್ಷಿಸುವ ಅಗತ್ಯ ಇಲ್ಲ. ಅಂಥ ಪ್ರಕರಣವನ್ನು ನಾವು ಮಾಡೋದಿಲ್ಲ. ನಾವು ಅವರಿಗೆ ಶಿಕ್ಷೆ ಆಗೋದು ನೋಡ್ಕೊಳ್ತೀವಿ. ಮತ್ತು ಅವರು ಕದಿಯೋದ್ರ ಹಿಂದೆ ಏನು 2 ಲಕ್ಷ ಕದ್ದಿದ್ದಾರೆ ಅಂತಂದೇಳಿ ಮಾಹಿತಿ ಇದೆ. ಅದನ್ನೆಲ್ಲ ಎಂಕ್ವೈರಿ ಮಾಡೋದ್ರಿಂದ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವರಿಗೂ ಶಿಕ್ಷೆ ಆಗೋದು ನಾವು ನೋಡ್ಕೊಳ್ತೀವಿ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡುವಂಥ ಉದ್ದೇಶ ಇಲ್ಲ. ಒಂದನೇದು. ಎರಡನೇದು, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಭಕ್ತ ಅರೆಬೆತ್ತಲೆಯಾಗಿ ಕೇವಲ ಲಾಂಗು ಬನಿಯನ್ನಲ್ಲೇ ದೇವಸ್ಥಾನ ಗರ್ಭಗುಡಿಯಲ್ಲಿ ಬಂದಿದ್ದರು ಅಂತಂದೇಳಿ ಕೆಲವೊಂದು ಭಕ್ತರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತಂದೇಳಿ ನಮಗೆ ಗಮನಕ್ಕೆ ತಂದಿರ್ತಾರೆ. ಸೊ ಇನ್ನು ಮುಂದೆ ದೇವಸ್ಥಾನಕ್ಕೆ ನಾವು ಯಾವ ರೀತಿಯಾಗಿ ಬರಬೇಕು, ವಸ್ತ್ರ ಸಂಹಿತೆ ಅನ್ನೋದ್ರ ಬಗ್ಗೆ ನಾವೊಂದು ನಿಯಮಾವಳಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ರೂಪಿಸ್ತೇವೆ. ಮತ್ತು ಆ ವಸ್ತ್ರ ಸಂಹಿತೆಯಲ್ಲೇ ದೇವಸ್ಥಾನಕ್ಕೆ ಪ್ರವೇಶ ಆಗುವುದು ಕೂಡ ನಾವು ನೋಡ್ಕೊಳ್ತೀವಿ. ನಂತರ ದೇವಸ್ಥಾನದ ಗೋಪುರದ ಒಳಭಾಗಕ್ಕೆ ಪಾದರಕ್ಷೆಗಳನ್ನು ಬಿಡ್ತಿದ್ದಾರೆ ಅಂತಂದೇಳಿ ಒಂದು ಆರೋಪ ಮಾಡಿದರು. ಸೊ ಆ ಪಾದರಕ್ಷೆಗಳನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರೇ ಆಗಿರಲಿ ದೇವಸ್ಥಾನದ ಕಟ್ಟೆಯಿಂದ ದೂರನೇ ಇರೋ ಹಾಗೆ ನೋಡ್ಕೊಳ್ತೀವಿ. ಅವರು ಗೈಡ್ ಆಗಿರ್ಬೋದು, ಇಲ್ಲಿಯ ಸಿಬ್ಬಂದಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಅಧಿಕಾರಿ ಯಾವುದೇ ಇರಲಿ, ಧಾರ್ಮಿಕರ ಭಕ್ತರ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ನಾವು ಕ್ರಮ ವಹಿಸ್ತೇವೆ. ಹಾಗೆಯೇ ಇಲ್ಲಿನ ಪಾರ್ಕಿಂಗ್ ಅಡ್ಡಾದಿಡ್ಡಿ ಹಾಸನ ನಗರದ ಹೃದಯ ಭಾಗದಲ್ಲಿರುವ ಮಹಾರಾಜ ಪಾರ್ಕ್ನಲ್ಲಿ ಸಾರ್ವಜನಿಕರಿಗೆ ಅಂತ ನಿರ್ಮಿಸಿರ್ತಕ್ಕಂಥ ಶೌಚಾಲಯ ಇದೀಗ ಅವ್ಯವಸ್ಥೆಯ ಆಗರವಾಗಿ ಪರಿಣಮಿಸಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ದುರ್ವಾಸನೆ ಬೀರ್ತಾ ಇರತಕ್ಕಂಥದ್ದು ಪಾರ್ಕಿಗೆ ಬರ್ತಕ್ಕಂಥ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಶೌಚಾಲಯದ ಸುತ್ತಮುತ್ತ ಕಸದ ರಾಶಿ ಬಿದ್ದಿದೆ. ತೀವ್ರ ದುರ್ವಾಸನೆ ಹರಡ್ತಾ ಇದ್ದು ಶೌಚಾಲಯವನ್ನ ಪ್ರತಿನಿತ್ಯ ಸ್ವಚ್ಛಗೊಳಿಸಲು ಅಗತ್ಯ ಸಿಬ್ಬಂದಿಯ ನಿಯೋಜನೆ ಇಲ್ಲದೆ ಇರತಕ್ಕಂಥದ್ದು ಸಮಸ್ಯೆಯನ್ನ ಮತ್ತಷ್ಟು ಬಿಗಡಾಯಿಸುವಂತೆ ಮಾಡಿಬಿಟ್ಟಿದೆ. ವಾಯು ವಿಹಾರಕ್ಕೆ ಬರ್ತಕ್ಕಂಥ ಹಿರಿಯ ನಾಗರಿಕರು, ಮಹಿಳೆಯರು, ಮಕ್ಕಳು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಅಸಹನೀಯ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಾರ್ವಜನಿಕರ ಅನುಕೂಲಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರ್ತಕ್ಕಂಥ ಇಂತಹ ಸೌಲಭ್ಯಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ಪಾಳ್ ಬೀಳ್ತಾ ಇರ್ತಕ್ಕಂಥದ್ದು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶೌಚಾಲಯವನ್ನ ಸ್ವಚ್ಛಗೊಳಿಸಲು ಸೂಚಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಸ್ಕಾರ. ಏನು ಇವತ್ತು ಹಾಸನ ಜಿಲ್ಲೆ ಮಹಾರಾಜ ಪಾರ್ಕ್ ಅಂತ ಏನು ಇದಾಗಿ ಫೇಮಸ್ ಆಗಿದೆಯೋ, ಈ ಪಾರ್ಕಲ್ಲಿ ದೊಡ್ಡ ದೊಡ್ಡ ಅಫಿಷಿಯಲ್ಗಳಾಗಿರ್ಬೋದು, ವೃದ್ಧರಾಗಿರ್ಬೋದು ಎಲ್ಲ ಬಂದು ಇಲ್ಲಿ ವಿಶ್ರಾಂತಿ ತಗೊಳ್ಳೋ ಅಂಥ ಜಾಗ ಇದು. ಸ್ಟೂಡೆಂಟ್ ಇರ್ಬೋದು, ಮಕ್ಕಳೆಲ್ಲ ಆಟ ಆಡ್ಸೋಕ್ಕೆಲ್ಲ ಜಾಗ ಚೆನ್ನಾಗಿದೆ ಅಂತ ಆಟ ಆಡ್ಸೋಕೆ ಬರ್ತಾರೆ. ಇಲ್ಲಿ ಜನ ಸ್ಪಂದನೆ ಚೆನ್ನಾಗಿದೆ, ಇಲ್ಲಿ ಜನ ಚೆನ್ನಾಗಿ ಓಡಾಟದಲ್ಲಿದ್ದಾರೆ. ಆದರೆ ನಾವು ಹೇಳೋದೇನು ಅಂತಂದರೆ, ಇವತ್ತು ಮಹಾರಾಜ ಪಾರ್ಕಲ್ಲಿ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಆ ಬಾತ್ರೂಮ್ ವ್ಯವಸ್ಥೆ ಹೇಗಿದೆ ಅಂತಂದರೆ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಕಟ್ಕೊಂಡಿದೆ, ವಾಸನೆ ಇದೆ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಇಲ್ಲಿ ಸಿಬ್ಬಂದಿಗಳಂತೂ ಏನು ಕೆಲಸನೇ ಮಾಡ್ತಾಯಿಲ್ಲ ಅಂತ ಕಾಣಿಸುತ್ತೆ. ಅದ್ರೊಳಗೆ ಹೋಗಕ್ಕೆ ಆಗ್ತಾಯಿಲ್ಲ, ಕಟ್ಕೊಂಡಿದೆ ನೀರು. ಮನುಷ್ಯರು ಅಲ್ಲಿ ಹೋಗ್ತಾರಾ? ಇವೆಲ್ಲ ನೋಡ್ಬೇಕಲ್ವ? ಇಲ್ಲಿನ ಮೇಂಟೆನೆನ್ಸ್ ಮಾಡ್ತಾ ಇರೋರು ಯಾರು ಇರಲ್ವಾ? ಬಂದು ನೋಡ್ಬೇಕಲ್ವ ಅದು? ಅದರಲ್ಲಿ ಇಲ್ಲಿ ರುದ್ರ ಬಂದು ಇಲ್ಲಿ ನಾವು ವಿಶ್ರಾಂತಿ ತಗೋ ಹೋಗೋಣ ಅಂತ ಬಂದಿರ್ತಾರೆ. ಇಲ್ಲಿ ಬಂದು ಕಾಯಿಲೆ ಅಂಟಿಸ್ಕೊ ಹೋಗ್ಬೇಕಾಗುತ್ತೆ. ಪಾಪ ಅವರು ವಯಸ್ಸಾದವರೆಲ್ಲ ಬಂದಿರ್ತಾರೆ. ಅಂಥವ್ರಲ್ಲಿ ಇಲ್ಲಿ ಬಂದು ಕಾಯಿಲೆ ಅಂಟಿಸ್ಕೊ ಹೋಗ್ಬೇಕಾ? ನೋಡಿ, ಇದ್ರ ಬಗ್ಗೆ ಎತ್ತಿಸ್ಕೊಂಡು ಅದನ್ನು ಕ್ಲೀನ್ ಮಾಡಿಸಿ ನೀಟಾಗಿ ಇಡಬೇಕು ಇಲ್ಲಿ ಬಾತ್ರೂಮ್ನ ಅಂತ ಹೇಳಿ ಕೇಳ್ಕೊತೀವಿ. ಅದರಲ್ಲೂ ಅಂತೂ ಇಷ್ಟು ಕೆಟ್ಟ ವರ್ಷಾಗಿ ಇಟ್ಟಿರ್ತಕ್ಕಂಥದ್ದು ಎಲ್ಲೂ ನೋಡಿರಲಿಲ್ಲ. ನೀರು ಅದ್ರ ಪರ್ಗ ಅದು ಹೋಗ್ತಲೇ ಇದೆ, ತುಂಬ್ಕೊಂಡಿದೆ. ಆ ಬಾತ್ರೂಮ್ದು ಇಜ್ಜಿಡಿದೆ ಅಂತೂ ಅಲ್ಲಿ ತುಂಬ್ಕೊಂಡಿದೆ, ಒಳಕ್ಕಂತೂ ಹೋಗೋಕ್ಕಾಗ್ತಾಯಿಲ್ಲ. ಈ ಥರ ಇರಬೇಕಾದ್ರೆ ಇಂಥ ದೊಡ್ಡ ಪಾರ್ಕಲ್ಲಿ ಈ ಥರ ವ್ಯವಸ್ಥೆ ಮಾಡ್ಬೋದಾ? ಇಲ್ಲಿನ ಸ್ಥಳೀಯ ಶಾಸಕರಾದ್ರೂ ಕೇಳಬಾರ್ದ ಬಂದು? ಅದೇನಾದ್ರು ಬಂದು ವಿಚಾರಿಸ್ತಾ ಇದಾರ? ವಿಚಾರದಲ್ಲಿ ಮಾತ್ರ ಒಂಚೂರು ಕ್ಲೀನಿಂಗ್ ಇಲ್ಲ. ಅಲ್ಲಿ ಒಳಗಡೆ ಹೋಗಕ್ಕಾಗಲ್ಲ, ವಿಧಿ ಇಲ್ದೆಲ್ಲ ಹೋಗ್ಬೇಕು. ಅಷ್ಟ್ಬಿಟ್ರೆ ಗೇಟ್ ತೆಗ್ದವ್ರೆ ಅಂತ ಹೋಗ್ಬೇಕು. ಇಲ್ಲಿ ಪಾರ್ಕಲ್ಲಿ ಇನ್ನೆಲ್ಲ ಇಲ್ಲ, ಇದೊಂದೇ ಇರೋದು. ಹಂಗಾಗಿ ವಿಧಿ ಇಲ್ದೆಲ್ಲ ಹೋಗ್ಬಿಟ್ರೆ ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಕಾಂಟ್ರಾಕ್ಟರ್ ಅಂತಾರೆ, ಅದು ಏನು ಅಂತ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗಿ. ಅವ್ರು ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತಾರೆ ಮುನ್ಸಿಪಲ್ಗೆ.
ಕಾಂಟ್ರಾಕ್ಟರ್ ಮಾಡ್ತಾವ್ರಂತೆ. ಯಾವುದು ಒಳಗಡೆ ಸ್ಮೆಲ್ ಇದೆ, ನೀರೆಲ್ಲ ತುಂಬಾ ತುಂಬ್ಕೊಂಡಿದೆ ಅಲ್ಲಿ ಒಳಗಡೆ. ಏನಾದ್ರು ಕಾಯಿಲೆ ಬಂದ್ರೆ ಯಾರ ಜವಾಬ್ದಾರಿ? ವಯಸ್ಸಾಗಿದೆ ತುಂಬಾ, ವಯಸ್ಸಾಗಿದೆ, ಏನಾರು ಆದ್ರೆ ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ, ವಿಧಿ ಇಲ್ದಾನೆ ಹೋಗ್ತಾ ಇದ್ವಿ ಅಷ್ಟೇ. ಇದನ್ನೆಲ್ಲ ನೋಡ್ಕೋಬೇಕಾಗಿರೋದು ಯಾರ್ದು? ಅಚ್ಚ ಕಾರ್ಪೊರೇಷನ್ ಅವ್ರು ನೋಡ್ಬೇಕು. ಕಾರ್ಪೊರೇಷನ್ ಅವ್ರು ಕೇಳಿದ್ರೆ ಕಾಂಟ್ರಾಕ್ಟರ್ ಮೇಲೆ ಹೇಳ್ತಾವ್ರೆ, ಅದು ಏನು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಗರದ ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ದಂತಹ ಅಂಗಡಿಗಳ ತೆರವುಗೊಳಿಸ್ತಕ್ಕಂತ ಏನು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತ ವ್ಯಾಪಾರಿಗಳು ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಬೀದಿ ಬದಿ ವ್ಯಾಪಾರಿಗಳು ಕೂಡ ಮಾತನಾಡಿದ್ದಾರೆ. ಕಳೆದ 20 ವರ್ಷದಿಂದ ಸರ್ಕಾರಿ ಆಸ್ಪತ್ರೆ ಆಸುಪಾಸಲ್ಲಿ ಬಟ್ಟೆ, ಹಣ್ಣು, ಹಂಪ್ಲು, ತಿಂಡಿ ತಿನಿಸುಗಳ ವ್ಯಾಪಾರ ನಡೆಸ್ತಾ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯವಸ್ಥಿತವಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ. ವ್ಯಾಪಾರವನ್ನೇ ನಂಬಿ ಸಾಲ ಮಾಡ್ಕೊಂಡಿದ್ದೀವಿ, ಸಂಘದಲ್ಲಿ ಲೋನ್ ತಗೊಂಡಿದ್ದೀವಿ. ಸದ್ಯ ವ್ಯಾಪಾರ ಇಲ್ಲದ ಕಾರಣ ದಿನನಿತ್ಯ ಊಟಕ್ಕೂ ಕೂಡ ಕಷ್ಟ ಆಗೋಗ್ಬಿಟ್ಟಿದೆ ನಮಗೆ. ಇನ್ನು ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಸ್ಥಿತಿ ನಿರ್ಮಾಣ ಆಗಿದೆ. ಡಿಸಿ ಕಚೇರಿ ಶಾಸಕ ಸ್ವರೂಪ್ ಅವರ ಮನೆಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದ್ರು ಕೂಡ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಅಧಿಕಾರಿಗಳು ನೇರ ನಮ್ಮ ಜೊತೆ ಮಾತಾಡಕ್ಕೆ ಯಾರು ಕೂಡ ರೆಡಿ ಆಗಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅಲ್ಲದೆ ತಮಗೆ ನ್ಯಾಯ ಸಿಗೋವರೆಗೂ ಮತ್ತೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವವರೆಗೂ ಕೂಡ ಹೋರಾಟ ಮಾಡ್ತೀವಿ, ನಿಲ್ಸೋದಿಲ್ಲ ಇದನ್ನ ಇಲ್ಲಿಗೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಮಸ್ಕಾರ. ನೋಡಿ, ನಾವಿಲ್ಲಿ ನಿಂತಿರೋರೆಲ್ಲರೂ ಕೂಡ ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡೋ ಅಂಥವ್ರು. ಬೀದಿ ಬದಿ ವ್ಯಾಪಾರ ಅಂತಂದರೆ ಈಗ ನಾವೀಗ ಗೌರ್ಮೆಂಟ್ ಹಾಸ್ಪಿಟ್ಲು ಸರೌಂಡಿಂಗ್ ಏನಿದೆ ಆ ಸರೌಂಡಿಂಗ್ನಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಕ್ಯಾಂಟೀನ್ಗಳು ಮಾಡ್ಕೊಂಡಿದ್ದಾರೆ, ಹಣ್ಣಿನ ಅಂಗಡಿ ಮಾಡ್ಕೊಂಡಿದ್ದಾರೆ. ಏನೋ ಒಂದು ಆಸ್ಪತ್ರೆಯವರಿಗೆ ಬರೋಂಥ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಸಣ್ಣ ಪುಟ್ಟ ಮಕ್ಕಳದ್ದು ಬಾಣತಿ ಬಟ್ಟೆಗಳು ಆ ಥರ ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ತಿಂಡಿ ಕಾಫಿ 30 ರೂಪಾಯಿ ಕೊಟ್ಟರೆ ಇಲ್ಲಿ ಹೊಟ್ಟೆ ತುಂಬ ತಿಂಡಿ ಊಟ ಎಲ್ಲ ಸಿಗುತ್ತೆ. ಅದೇ ನಾವು ಅವರು ಪಾಪ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾರೆ. ಹತ್ತಿರದಲ್ಲಾದರೆ ಅವ್ರಿಗೊಂದು ಸ್ವಲ್ಪ ಅನುಕೂಲನೂ ಆಗುತ್ತೆ ಅಂತ ಅಂದ್ಕೊಂಡು ನಾವು ಅದು ಮಾಡ್ಕೊಂಡಿದ್ದೀವಿ. ಅದರಿಂದನೇ ನಮ್ಮ ಜೀವನನೂ ಕೂಡ ನಡೀತಾ ಇದೆ. ನಮಗೂ ಕೂಡ ಯಾರು ಮನೆಯಲ್ಲಿ ದುಡ್ದು ತಂದು ಹಾಕೋಂಥವ್ರು ಯಾರೂ ಇಲ್ಲ. ನಮ್ಮ ಜೀವನ ನಾವೇ ನೋಡ್ಕೋಬೇಕು. ಹಂಗಿರೋದ್ರಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಒಂದು ವಾರದಿಂದ ನಮಗೆ ಎಷ್ಟು ತುಂಬ ತೊಂದರೆ ಆಗಿದೆ ಅಂತಂದರೆ ನಾವುಗಳು ಅದನ್ನೇ ನಂಬ್ಕೊಂಡು ಸಂಘಗಳು ಸಾಲ ಮಾಡ್ಕೊಂಡಿದ್ದೀವಿ, ಸಂಘಗಳು ಮಾಡ್ಕೊಂಡಿದ್ದೀವಿ. ಮತ್ತು ಜೊತೆಯಲ್ಲಿ ಈಗ ನಾವು ಬೀದಿ ಬದಿ ವ್ಯಾಪಾರದವ್ರಿಗೆ ಅಂತಂದ್ಬಿಟ್ಟು ಸರ್ಕಾರದಿಂದ ಇದೆಲ್ಲ ಲೋನ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆ ಲೋನ್ಗಳೆಲ್ಲ ಕಟ್ಟಬೇಕು. ನಾವು ಬೀದಿ ವ್ಯಾಪಾರ ಮಾಡೋಕ್ಕೆ 20 ವರ್ಷ ಆಯಿತು. ಹಾಸನದಲ್ಲಿ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ. ಈಗ ನಾವು 20 ವರ್ಷದಿಂದ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ. ಮಕ್ಕಳು ಮರಿ ಸಾಕೊಂಡು ಜೀವನ ಮಾಡ್ತಾಯಿದ್ವಿ ಸರ್. ಈಗ ಏಕೆ ಬಂದು ನಮಗೆ ಏನು ಹೇಳ್ದಲೆ ಬಂದು ನಮಗೆ ಗಾಡಿ ಅವತ್ತು ಎಲ್ಲನೂ ಇದು ಮಾಡಿದ್ರು, ಚಿತ್ರಾನ್ನ ಮಾಡಿ ಹಾಕಿದ್ರು. ಎಲ್ಲ ಬೀದಿಗೆ ಎಲ್ಲ ತೆಗೆದು ಹೆಸರು. ಈಗ ನಾವು ಅದು ಜೀವನ ಮಾಡ್ಬೇಕಾದ್ರೆ ಈಗ ಯಾರನ್ನ ಕೇಳಬೇಕು? DC ಮೇಡಮ್ರಿಗೆ ಲೆಟ್ರನ್ನು ಕೊಟ್ಟಿದ್ದೀವಿ, ಶಾಸಕರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟರು ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ನಾವು ಮುಂದೆ ಏನು ಮಾಡಬೇಕು ಅಂತ ಈಗ DC ಮೇಡಮ್ ಅವರ ಇದರಲ್ಲಿ ಬೆಳಗಿಂದ ಕಾಯ್ತಿದ್ವಿ. ಮೇಡಮ್ ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಗೆ 10 ದಿವಸ ಆಯಿತು. ನಾವು ಊಟ ತಿಂಡಿಗೂ ನಮ್ಗೆ ಇದಾಯ್ತು, ಕಷ್ಟ ಆಗಿದೆ. ನಾವು ಹೆಂಗೆ ಜೀವನ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಸ್ಬೇಕು ಅಂತ ಹೇಳಿದ್ದಾರೆ. ಈ ಸಂಧಿ ಗೊಂದಲಿದ್ದವರು ನಮಗೆ ಗಂಜಿ ಕಾಸ್ಕೊಂಡು ಬಿಸಿನೀರು ಕಾಸ್ಕೊಂಡು ಕೊಡ್ತಿದ್ದಾರಲ್ಲ ಅಂತ ತೆಗೀರಿ ಅಂತ ಅವರು ನಮಗೆ ಆದೇಶ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ನಮ್ಗೇನು ಹೇಳಿಲ್ಲ, ಇವರು ಬಂದು ನಮ್ಗೇನು ತಿಳಿಸಿಲ್ಲ. ಏಕೆ ಬಂದಂಗೆ ಹೊಡೆದಾಕಿದ್ರಲ್ಲ, ನಾವೇನು ಮಾಡಬೇಕು? ಈಗ ಆಯುಕ್ತರು ಹೇಳ್ತಾರೆ ನಾವು ಮೊದಲೇ ನೋಟಿಸ್ ಕೊಟ್ಟಿದ್ದು, ಆಮೇಲೆ ಪಾದಚಾರಿಗಳು ಓಡಾಡೋ ಅಂತದಕ್ಕೆ ಆಮೇಲೆ ಆಕ್ಸಿಡೆಂಟ್ ಆಗ್ತಿರೋದು ಅದಕ್ಕೆ ಅವ್ರು ಲೆಟ್ರ್ ಕೊಟ್ಟರು. ನಮ್ಗೆ ಲೆಟ್ರ್ ಒಬ್ರಿಗಾರ ತಲುಪಿರ್ಬೇಕಲ್ಲ. 2 ಬೀದಿಲಿ ನಮ್ಗೆ ಎಲ್ಲೂ ಒಂದು ಲೆಟ್ರ್ ಯಾರಿಗೂ ಒಬ್ರಿಗೂ ತಲುಪಿಲ್ವಲ್ಲ. ತಲುಪಿದ್ರು ಒಬ್ರಿಗಾರ ತಲುಪಿದ್ರೆ ನಾವು ಎಲ್ರಿಗೂ ಹೇಳಿಕೆ ನಾವು ಹಾಕಂಗಿಲ್ಲ, ಹಾಕ್ಬಾರ್ದು, ತೆಗಿಬೇಕಂತ ಹೇಳಿದ್ದಾರೆ ಮೇಡಮ್ ಅಂತ ಹೇಳ್ಬೋದಾಯ್ತು. ನಮ್ಗೆ ಯಾರಿಗೂ ತಿಳಿಸೇ ಅಲ್ವಲ್ಲ. ನಾವು ಇದು ನಮ್ಗೆ ಈಗ ಸಂಘ ಸಾಧನೆ ಮಾಡ್ಕೊಂಡಿದ್ದೀವಿ. ನಾವು ಸಂಘಗಳಿಗೆ ಕಟ್ಕೊಳ್ಳೋದು, ನಾವು ಜೀವನ ಮಾಡೋದು ಏನು ಮಾಡ್ಬೇಕು ಇವಾಗ? ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲ, ಡೆಲ್ಲಿಗೆ ಆರ್ಡರ್ ಆಯ್ತು, ಬೆಂಗಳೂರಿಗೆ ಆರ್ಡರ್ ಆಯ್ತು. ನಮ್ಮ ಹಾಸನ ಯಾವ್ದು ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ರೆ ಸುಪ್ರೀಂ ಕೋರ್ಟ್ 30 ಜಿಲ್ಲೆಗೂ ಅನ್ವಯಿಸುತ್ತೆ ಜಿ. ಆಮೇಲೆ ಈಗ ಹೇಳ್ತಿರೋದವರು ಬೀದಿ ಬದಿ ವ್ಯಾಪಾರಿಗಳು ಏನು ರಸ್ತೆಗೆ ಬಂದು ಹಾಕತ್ತಾರೆ. ಆಮೇಲೆ ಈಗ ರಸ್ತೆಗಳಲ್ಲಿ ಪಾದಚಾರಿಗಳು ಆ ತರ ಇದ್ದಾಗ ನಾವು ಬಂದು ತಿಳುವಳಿಕೆ ಹೇಳಿ ನಾವು ಹಿಂದಕ್ಕೆ ಅಡಿಕೆ ಜೋಡಿಸ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟೆಲ್ಲ ಚಿಕ್ಕದಾಗಿ ನಾವು ಕ್ಲೀನಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಯಾರು ತಿಳುವಳಿಕೆ ಹೇಳಿಲ್ಲ. ನಮ್ಮ ಬೀದಿಲಿ ಯಾರಿಗೂ ತೊಂದರೆನೂ ಆಗಿಲ್ಲ, ನಮ್ಮಿಂದ ಒಂದು ಆಕ್ಸಿಡೆಂಟ್ ಆಗಿಲ್ಲ, ಒಂದು ಜಗಳ ಆಗಿಲ್ಲ. ನಾವೆಲ್ಲ ಒಗ್ಗೂಟಾಗಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಮಾತ್ರ ಮಾತಾಡಿ. ಕಳೆದ ಕೆಲವು ದಿನಗಳಿಂದ ಸುರಿತಾ ಇರತಕ್ಕಂತ ಭಾರಿ ಮಳೆ ಹಾಗೂ ಬಿರುಗಾಳಿಯಿಂದ ಸಕಲೇಶಪುರ ಮತ್ತೆ ಆಲೂರು ತಾಲೂಕುಗಳಲ್ಲಿ ವಿದ್ಯುತ್ ವ್ಯವಸ್ಥೆಗೆ ವ್ಯಾಪಕ ಹಾನಿಯಾಗಿರ್ತಕ್ಕಂತ ಹಿನ್ನೆಲೆ ಶಾಸಕ ಸಿಮೆಂಟ್ ಮಂಜು, ಸೆಸ್ಕಾ ಮತ್ತೆ ಕೆಪಿಟಿಸಿಎಲ್ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನು ನಡೆಸಿ ನಾಳೆ ಸಂಜೆ ಒಳಗೆ ಎಲ್ಲಾ ಗ್ರಾಮಗಳಿಗೂ ಕೂಡ ವಿದ್ಯುತ್ ಸಂಪರ್ಕವನ್ನು ಪುನರ್ ಸ್ಥಾಪಿಸುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ.
ಪಟ್ಟಣದ ಸಿಸ್ಕಾಂ ಕಚೇರಿಯಲ್ಲಿಂದು ನಡೆದ ತುರ್ತು ಸಭೆಯಲ್ಲಿ ಮಾತನಾಡಿದ ಅವರು ಹಾನ್ಬಾಳು, ಹೆತ್ತೂರು, ಎಸ್ಲೂರು, ಬೆಳಗೋಡು, ಕಸಬಾ ಸೇರಿದಂತೆ ಸಕಲೇಶಪುರ ತಾಲೂಕಿನ ವಿವಿಧ ಹೋಬಳಿಗಳಲ್ಲಿ ಕೂಡ ಆಲೂರು ತಾಲೂಕಿನ ಕೆರಗೋಡು, ಮಗ್ಗೆ, ಕುಂದೂರು ಹಾಗೂ ಹೊಸಕೋಟೆ ಭಾಗಗಳಲ್ಲೂ ಕೂಡ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿರ್ತಕ್ಕಂಥದ್ದು. ಜನರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಕಲೇಶಪುರ ವ್ಯಾಪ್ತಿಯಲ್ಲಿ 219 ವಿದ್ಯುತ್ ಕಂಬಗಳು ಹಾಗೂ ಆಲೂರು ತಾಲೂಕಿನಲ್ಲಿ ಸುಮಾರು 80 ಕಂಬಗಳು ಹಾನಿಯಾಗಿದ್ದಾವೆ. ಸಕಲೇಶಪುರ ವಿಭಾಗದಲ್ಲಿ ಸುಮಾರು 80 ಸಿಬ್ಬಂದಿ ಕೊರತೆ ಇರತಕ್ಕಂತ ಮಾಹಿತಿ ಲಭ್ಯವಾಗಿದೆ. ತಾತ್ಕಾಲಿಕವಾಗಿ 40 ಸಿಬ್ಬಂದಿಯನ್ನ ಸಕಲೇಶಪುರಕ್ಕೆ ಹಾಗೂ 8 ಹೆಚ್ಚುವರಿ ಸಿಬ್ಬಂದಿಯನ್ನ ಆಲೂರು ತಾಲೂಕು ಮಧ್ಯ ಭಾಗಕ್ಕೆ ನಿಯೋಜಿಸಲು ಅಧಿಕಾರಿಗಳು ಒಪ್ಪಿಗೆ ನೀಡಿದ್ದಾರೆ. ಈ ಬಾರಿ ಬಿರುಗಾಳಿ ತೀವ್ರವಾಗಿರೋದ್ರಿಂದ ಮರಗಳು, ವಿದ್ಯುತ್ ತಂತಿ ಹಾಗೂ ಕಂಬಗಳ ಮೇಲೆ ಬಿದ್ದು ಹೆಚ್ಚಿನ ಹಾನಿಯಾಗಿದೆ ಅಂತ ಅಧಿಕಾರಿಗಳು ವಿವರಣೆಯನ್ನು ಕೂಡ ನೀಡಿದ್ದಾರೆ ಶಾಸಕರಿಗೆ. ಇನ್ನು ಸಭೆಯಲ್ಲಿ ಸಿಸ್ಕಾಂ ಇಲಾಖೆ ಅಧೀಕ್ಷಕ ಇಂಜಿನಿಯರ್ ಸುನೀಲ್, ಕಾರ್ಯನಿರ್ವಾಹಕ ಅಭಿಯಂತರ ವೆಂಕಟೇಶ್, ಹಾಸನ ವಿಭಾಗದ ಅರ್ಜುನ್, ಕೆಪಿಟಿಸಿಎಲ್ ಹಾಸನ ವಿಭಾಗದ ಪ್ರಸನ್ನ, ಸಕಲೇಶಪುರ ಹಾಗೂ ಆಲೂರು ತಾಲೂಕಿನ ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಸೇರಿದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೆಲ್ಲ ಹಾಜರಿದ್ದರು. ಕ್ಷೇತ್ರಕ್ಕೆ ನಮ್ಮ ಸಕಲೇಶಪುರ ಸಬ್ ಡಿವಿಷನ್ಗೆ ಸಂಬಂಧಪಟ್ಟಂಗೆ ಕೆಪಿಟಿಸಿಎಲ್ ಮತ್ತು ಸಿಸ್ಕಾಂ ನಮ್ಮ SC ಅವ್ರನ್ನೂ ಸೇರಿದಂತೆ ಒಂದು ಅಧಿಕಾರಿಗಳನ್ನ ಸಭೆ ಕರೆದಿದೆ. ಸಕಲೇಶಪುರದಲ್ಲಿ ನಿರಂತರವಾಗಿ ಆಲೂರು ಮತ್ತು ಸಕಲೇಶಪುರದಲ್ಲಿ ಗಾಳಿ ಮಳೆ ಆಗ್ತಾ ಇರೋದ್ರಿಂದ ನಿರಂತರವಾಗಿ ಹಳ್ಳಿ ಭಾಗದಲ್ಲಿ ಪವರ್ ಕಟ್ ಇಶ್ಯೂಸ್ ಇರೋದ್ರಿಂದ ಸಾರ್ವಜನಿಕರಿಂದ ತುಂಬ ದೂರವಾಣಿ ಕರೆಗಳು ಮತ್ತು ತುಂಬ ಕಂಪ್ಲೇಂಟ್ಸ್ ಇರೋದ್ರಿಂದ ನಾನು SCನೂ ಸೇರಿದಂಗೆ ನಮ್ಮ ಡಬಲಿ ಹಾಸನ ಇರ್ಬೋದು, ಸಕಲೇಶಪುರ ಇರ್ಬೋದು, ಹಾಗೆ KPTCL ಡಬಲಿ ಅವ್ರನ್ನೂ ಕೂಡ ನಾನು ಸಭೆ ಕರೆದಿದ್ದೆ. ಎಲ್ಲ AWಗಳು JEಗಳು ಕೂಡ ಉಪಸ್ಥಿತರಿದ್ದಾರೆ. ಬಹುಮುಖ್ಯವಾಗಿ ಸಕಲೇಶಪುರದಲ್ಲಿ ಹಾನ್ಬಾಳ್ ಹೋಬಳಿ ಇರ್ಬೋದು, ಎತ್ತೂರು ಹೋಬಳಿ ಇರ್ಬೋದು, ಎಸ್ಲೂರು ಹೋಬಳಿ ಇರ್ಬೋದು, ಬೆಳಗೋಡು ಕೂಡ ಪಾರ್ಟ್ ಆಫ್ ಇದೆ, ಕಸ್ಬನೂ ಕೂಡ ಸಮಸ್ಯೆ ಇದೆ. ಎಲ್ಲ ಹೋಬಳಿಗಳ ಸಂಬಂಧಪಟ್ಟ ರೀತಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ತಗೊಂಡು ಸಕಲೇಶಪುರದಲ್ಲಿ ಟೋಟಲ್ 219 ಕಂಬ ಮುರಿದಿದೆ. ನಾಳೆ ಸಂಜೆ ಒಳಗೆ ಎಲ್ಲವನ್ನೂ ಕೂಡ ರೆಡಿ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಆಲೂರಲ್ಲೂ ಕೂಡ ಸುಮಾರು 54 ಕಂಬಗಳು, ಬಹುಶಃ 70 ಕಂಬಗಳು ಆಲೂರಲ್ಲೂ ಸಹ ಕಂಬಗಳು ಮುರಿದೋಗಿದೆ. ಕೆಲವೊಂದು ಈ ಕಾರ್ಗೋಡ್ ಇರ್ಬೋದು, ಮಗ್ಗೆ ಇರ್ಬೋದು, ಕುಂದೂರು ಇರ್ಬೋದು, ಈ ಭಾಗದಲ್ಲಿ ಹೆಚ್ಚಿನ ಸಮಸ್ಯೆ ಆಗಿರೋದು ಅಲ್ಲೂ ಕೂಡ ನಾನು ಗಮನಿಸಿದ್ದೀನಿ. ಕಟ್ಟಾಯದಲ್ಲೂ ಕೂಡ ಕೆಲವು ಸಮಸ್ಯೆಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. SC ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಸಕಲೇಶಪುರದಲ್ಲಿ 80 ಜನ ಸ್ಟಾಫು ಶಾರ್ಟೇಜ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಅದೇ ರೀತಿಯಲ್ಲಿ ಆಲೂರು ಕೂಡ ಮಗ್ಗೆ ಭಾಗದಲ್ಲಿ 8 ಜನ ಅಡಿಷನಲ್ ಸಿಬ್ಬಂದಿಯನ್ನು ಇವತ್ತಿಂದ ಕೊಡ್ತೀನಿ ಅಂತಕ್ಕಂಥದ್ದು SC ಅವರು ಕೂಡ ಹೇಳಿದ್ದಾರೆ. ಸಕಲೇಶಪುರಿಗೆ ಟೆಂಪ್ರವರಿಗೆ 40 ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇಲ್ಲಿ ಡಬಲ್ ಎಂಟ್ರಿ ಕೊಟ್ಟು ಎಲ್ಲಿ ಎಮರ್ಜೆನ್ಸಿ ಸಮಸ್ಯೆ ಆಗುತ್ತೆ ಆ ಭಾಗದಲ್ಲಿ ಸಿಬ್ಬಂದಿನ ಕಳಿಸ್ಕೊಟ್ಟು ಕೆಲಸನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದರೆ, ಡಿಗ್ಗರ್ದು ಏನಾದರೂ ಸಮಸ್ಯೆ ಇದ್ದರೆ ಅಡಿಷನಲ್ ಆಗಿ ನೀವು ಔಟ್ಸೋರ್ಸ್ ತಗೊಂಡ್ರೆ, ಹೊರಗಡೆಯಿಂದ ತೊಗೊಂಡ್ರೆ ಅದಕ್ಕೂ ಕೂಡ ಹಣವನ್ನು ಪಾವತಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಒಟ್ಟಾರೆಯಾಗಿ ಸಕಲೇಶಪುರ ಭಾಗದಲ್ಲಿ ಮಳೆಗಾಲ ಬಂತು ಅಂತ ಹೇಳಿದರೆ ತುಂಬ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಾನು ಮುಂಚೆನೆ ಜಂಗಲ್ ಕ್ಲಿಯರೆನ್ಸ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೆ. ಇವರೆಲ್ಲರೂ ಹೇಳ್ತಾರೆ ಜಂಗಲ್ ಕ್ಲಿಯರೆನ್ಸ್ ಮಾಡಿ. ದೇಶ ಕಂಡ ಅಪ್ರತಿಮ ನಾಯಕ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಸಮುದಾಯದ ಮುಖಂಡರು ಹಾಗೂ ದಲಿತ ಸಂಘಟನೆಗಳೊಂದಿಗೆ ಪೂರ್ವಭಾವಿ ಸಮಾಲೋಚನೆಯನ್ನು ನಡೆಸದೆ ಏಕಪಕ್ಷೀಯವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು. ಇದಕ್ಕೆ ಮಾದಿಗ ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟದ ನಾಯಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ TR ವಿಜಯ್ ಕುಮಾರ್ ಮಾತನಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಉದ್ದೇಶ ಹಾಗೂ ಉಪನ್ಯಾಸದ ಕೊರತೆಯ ಬಗ್ಗೆ ಗಿರೀಶ್ ದೇಶಾಣಿ ಅವರು ಪ್ರಶ್ನಿಸಿದಾಗ ಉಪನಿರ್ದೇಶಕರು ಏಕವಚನದಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ಪದಪ್ರಯೋಗವನ್ನ ಮಾಡಿದ್ದಾರೆ. ಸ್ಥಳದಲ್ಲಿದ್ದ ಅಪರ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಅಧಿಕಾರಿ ಈ ರೀತಿ ಉದ್ದಟತನವನ್ನ ತೋರಿರ್ತಕ್ಕಂಥದ್ದು ದಲಿತರು ಮತ್ತೆ ಶೋಷಿತ ಸಮುದಾಯಗಳ ಸಂರಕ್ಷಣೆ ಮತ್ತೆ ಅಭಿವೃದ್ಧಿಗೆ ಇರತಕ್ಕಂಥ ಇಲಾಖೆಯ ಜವಾಬ್ದಾರಿಯುತ ಅಧಿಕಾರಿಯೇ ಈ ರೀತಿ ಗೂಂಡಾಗಿರಿ ಪ್ರದರ್ಶಿಸತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯ ಆಡಿಯೋ ಮತ್ತೆ ವಿಡಿಯೋ ಸಾಕ್ಷಿಗಳು ಲಭ್ಯವಾಗಿದ್ದು ಇಂತಹ ಅಧಿಕಾರಿಯಿಂದ ಸಮಾಜಕ್ಕೆ ಕಳಂಕ. ಹಾಗಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಮರ್ಯಾದೆಗೆ ಚ್ಯುತಿ ತರ್ತಕ್ಕಂಥ ರೀತಿಯಲ್ಲಿ ವರ್ತಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ವಿರುದ್ಧ ಕಠಿಣ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ದಲಿತ ಸಂಘಟನೆಗಳು ಒತ್ತಾಯಿಸಿದ್ದಾವೆ. ಕರ್ನಾಟಕ ಸರ್ಕಾರ ಮತ್ತು ಈ ದೇಶ, ಈ ರಾಜ್ಯ, ಈ ಜಿಲ್ಲೆ, ಈ ದೇಶ ಕಂಡಂಥ ಅಪ್ರತಿಮ ನಾಯಕ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಮಾಡಿರೋದನ್ನು ನಾವು ಸ್ವಾಗತ ಮಾಡ್ತೀವಿ. ಮುಂದುವರೆದಂತೆ ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯ ಉಪನಿರ್ದೇಶಕರು, ಸದಸ್ಯ ಕಾರ್ಯದರ್ಶಿ ಇದ್ದಾರೆ, ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿದ್ದಾರೆ. ಆದರೆ
ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಸಮುದಾಯದ ಮುಖಂಡರುಗಳನ್ನಾಗಲಿ, ಇತರೆ ದಲಿತ ಸಂಘಟನೆಗಳ ಮುಖಂಡರುಗಳನ್ನಾಗಲಿ ಅಥವಾ ಬೇರೆ ಮುಖಂಡರುಗಳನ್ನಾಗಲಿ ಕರೆದು ಸಭೆಯನ್ನು ಮಾಡ್ತಕ್ಕಂಥ ಒಂದು ಔಚಿತ್ಯವನ್ನು, ಔದಾರ್ಯವನ್ನು ಇಲಾಖೆಯ ಉಪನಿರ್ದೇಶಕರು ತೋರಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ನಾವು ಇದಕ್ಕೆ ಅವರ ಆಡಳಿತ ವೈಖರಿಯನ್ನು ಖಂಡನೆ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಅವರು ಕರೆದಿಲ್ಲ ಆದರೂ ಕೂಡ ಪರವಾಗಿಲ್ಲ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಸಭಾಂಗಣದಲ್ಲಿ ಆಯೋಜನೆ ಮಾಡಿ ಅಲ್ಲಿ ಸಮುದಾಯದ ಮಿತ್ರ ಗಿರೀಶ್ ದೇಶಾಣಿಯವರು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂತ್ಕೊಂಡು ಆಗ ADC ಅವ್ರಿಗೆ ಸರ್ ಹಾಗೆ ಬಂದು ಒಂದು ಹೂವು ಹಾಕ್ಬಿಟ್ಟು ಹೋಗ್ಬಿಡಿ ಸರ್ ಅಂತ ಅಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾರೆ ಅಂತಂದರೆ ಅವರ ಉದ್ದೇಶ ಏನಿರ್ಬೋದು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಜೊತೆಗೆ ADC ಅವರು ಆ ಸಂದರ್ಭಕ್ಕೆ ಬಂದು ಅವರು ಕೂಡ ಒಂದು ಹೂವು ಹಾಕಿ ಸಭೆಯಿಂದ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗಿರೀಶ್ ದೇಶಾಣಿಯವರು ಪ್ರಶ್ನೆ ಮಾಡಿದ್ದಾರೆ, ಸರ್ ಈ ಕಾರ್ಯಕ್ರಮವನ್ನು ಯಾತಕ್ಕೋಸ್ಕರ ಆಯೋಜನೆ ಮಾಡಿದಿರಿ, ಯಾರಿಗೋಸ್ಕರ ಆಯೋಜನೆ ಮಾಡಿದಿರಿ, ನಿಮ್ಮ ಉದ್ದೇಶ ಏನು? ಹಾಸನ ನಗರದ ಪಂಚಮುಖಿ ಸರ್ಕಲ್ ಬಳಿ ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದಂತಹ ಉತ್ತರ ಪ್ರದೇಶ ಮೂಲದ ವ್ಯಕ್ತಿಯೊಬ್ಬರ ಮೇಲೆ ಸುಂಕ ವಸೂಲಿಗಾರರೊಬ್ಬ ಹಲ್ಲೆ ನಡೆಸಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಕಳೆದ 15 ವರ್ಷಗಳಿಂದ ಹಾಸನದಲ್ಲಿ ನೆಲೆಸಿ ಪಾನಿಪುರಿ ವ್ಯಾಪಾರ ಮಾಡ್ತಾ ಇರತಕ್ಕಂಥ ಸಂತ್ರಸ್ತ ವ್ಯಾಪಾರಿ ಸದ್ಯ ನಿಖಿಲ್ ಎಂಬಾತನ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಆರೋಪಿಗಳು ನಿರಂತರವಾಗಿ ವ್ಯಾಪಾರಿಯ ಬಳಿ ಬಂದು ಹಣಕ್ಕಾಗಿ ಪೀಡಿಸ್ತಾ ಇದ್ರು ಅಂತ ಹೇಳಲಾಗಿದೆ. ಹಣ ನೀಡಿದ್ರು ಕೂಡ ಅದಕ್ಕೆ ಯಾವುದೇ ರಶೀತಿ ಅಥವಾ ಚೀಟಿ ನೀಡದೆ ತಮ್ಮ ಇಷ್ಟದಂತೆ ಹಣ ವಸೂಲಿ ಮಾಡ್ತಾ ಇದ್ದಾರೆ. ತಾವು ನೀಡಿದ ಹಣಕ್ಕೆ ಚೀಟಿ ಕೇಳಿದ್ದಕ್ಕೆ ಆರೋಪಿಗಳು ಹಲ್ಲೆ ನಡೆಸಿದ್ದಾರೆ ಅಂತ ಸಂತ್ರಸ್ತರು ಅಳಲನ್ನು ತೋಡಿಕೊಂಡಿರ್ತಕ್ಕಂಥದ್ದು. ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿರ್ತಕ್ಕಂಥ ಸಂತ್ರಸ್ತ ವ್ಯಾಪಾರಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಹಲೋ, ನಮ್ಮ ಹೆಸರು ಅಂಜಾದಲ್ಲಿ. ನಾವು ಇಲ್ಲಿ ಪಾನಿಪುರಿ ವ್ಯಾಪಾರ ಮಾಡ್ತಾಯಿದ್ದು. ಅವ್ರು ಸುನ್ಕ ಅವರು ಬಂದಿದ ಮೇಲೆ ಡೈಲಿ ಟೋರ್ಚರ್ ಮಾಡ್ತಾಯಿತ್ತು. ಟೋರ್ಚರ್ ಮಾಡಿಬಿಟ್ಟು ನಮ್ಮ ದುಡ್ಡು ಕೊಟ್ಟಿದ್ದು ಅಂತಲೂ ಚೀಟಿ ಕೊಡಲ್ಲ, ನಮ್ಮ ಇಷ್ಟ ಅಂತ ಎಲ್ಲ ಜಗಳ ಮಾಡಿಕೊಂಡು ನಮಗೆ ಬೈಬಿಟ್ಟು ಹೇಳಿದವ್ರಿಗೆ ಯಾಕೆ ಬೈತಾಯಿದ್ದು, ನಿಮ್ಮದು ದುಡ್ಡು ಬೇಕಂತಾರೆ ತಗೊಂಡು ಹೋಗಿ, ಸುಮ್ಮನೆ ಜಗಳ ಯಾಕೆ ಮಾಡ್ತಾಯಿದ್ದೆ ಅಂತಾರೆ. ನಮಗೆ ಒಟ್ಟಿಗೆ ಉಳಿದಿದ್ದಾರೆ. ಅದೇ ಮೇಲೆ ಎಲ್ಲ ಅಂಟಾಗಿದ್ದಾರೆ. ಏನು ವಿಷಯಕ್ಕೆ ವಿಶೇಷ ಸುಂಕ ತಗೊಂಡು ಹೋಗ್ತಾಯಿದ್ದು, ಚೀಟಿ ಕೊಡು ಅಂತ, ಚೀಟಿ ಕೊಡಲ್ಲ ಅಂತ ಅದಕ್ಕೆ ನಮಗೆ ಇದು ಹೊಡಿದ್ದಾರೆ. ಯಾವ ಏರಿಯಾ ಅದು? ಇಲ್ಲೇ ಪಂಚಮುಖಿ ಸರ್ಕಲ್ ಹತ್ರ. ಹೊಡೆದವ್ರ ಹೆಸರು? ಹೊಡೆದನ ಹೆಸರು ನಖಿಲ್ ಅಂತ ಇರಬೇಕು. ನಿಖಿಲ್ ಇರಬೇಕು, ಒಟ್ಟಿಗೆ ಗೊತ್ತಿಲ್ಲ ಜಾಸ್ತಿ. ಅವರು ಗಡ್ಡ ಕುಮಾರನ ಇದು ಮಾಡ್ತಾಯಿದ್ದು ಸುನ್ಕ ಅವರು ಹುಡುಗ ಜೊತೆಲಿ ಅವರು ವಸೂಲಿ ಮಾಡ್ತಾಯಿದ್ದು ಹುಡುಗ. ಅವರು ನಮಗೆ ಹಿಟ್ ಮಾಡಿದ್ದಾರೆ. ಯಾವ ಗಾಡಿಯಲ್ಲಿ ಬಂದಿದ್ರು? ಇದು ಸ್ಕೂಟಿ ಗಾಡಿ ಮೇಲೆ ಬರ್ತಾಯಿದ್ದು ಮಾಮೂಲಿ. ಅವರು ಎಷ್ಟು ಜನ ಬಂದಿದ್ರು? ಅವರು ಒಬ್ಬರು ಇತ್ತು. ಈಗ ಅದೇ ಮಾತಾಡಿದ ಅಂತ ನಮಗೆ ಅದೇ ಜಗಳಕ್ಕೆ ಬಂದಿದ ಮೇಲೆ ನಮಗೆ ಇದು ಹಿಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದೀರಾ? ಈಗ ಕಂಪ್ಲೇಂಟ್ ಮಾಡ್ತೀವಿ. ಈಗ ನಿಮ್ಮ ಹೆಸರು ಯಾವ ಊರು? ನಮ್ಮ ಹೆಸರು ಸ್ವತಃ ಊರು ಉತ್ತರ ಪ್ರದೇಶ. ಇಲ್ಲೇ ಭಾಷಣ ಮಾಡ್ತಾಯಿದ್ದು 15 ವರ್ಷ ಇತ್ತು. ಇಲ್ಲಿ ಪಾನಿಪುರಿ ಮಾಡ್ತಾಯಿದ್ದು, ಗೋಲ್ಗಪ್ಪ ಪಾನಿಪುರಿ. ಹಾಸನ ನಗರದ ಹಳೆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರತಕ್ಕಂಥ ಸುಪ್ರಿಯಾ ಬಾರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಭೀಕರ ಬೆಂಕಿ ಅವಘಡ ಸಂಭವಿಸಿದೆ. ಬಾರ್ನ ಒಳಭಾಗದಲ್ಲಿ ಅನಿರೀಕ್ಷಿತವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದ್ದು ನೋಡ್ತಿದ್ದಂತೆ ಬೆಂಕಿ ಕಾಣಿಸ್ಕೊಂಡಿದೆ. ಇನ್ನು ಬಾರ್ನಲ್ಲಿದ್ದ ಯಾವ್ಯಾವ ಸುಟ್ಟೋಗಬಹುದಾದಂತಹ ವಸ್ತುಗಳೆಲ್ಲವೂ ಕೂಡ ಕ್ಷಣಾರ್ಧದಲ್ಲೇ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದ್ದಾವೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅಂಡ್ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಅಕ್ಕಪಕ್ಕದ ಕಟ್ಟಡಗಳಿಗೆ ಬೆಂಕಿ ಹರಡದಂತೆ ಸಿಬ್ಬಂದಿಗಳು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಬಾರ್ನ ಒಳಭಾಗದ ಫರ್ನಿಚರ್ಗಳು ಹಾಗೂ ಇತರ ಉಪಕರಣಗಳು ಸುಟ್ಟು ಹೋಗಿದ್ದಾವೆ ಅಂತ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ. ಸಕಲೇಶಪುರ ಪಟ್ಟಣದ ಅರೆಹಳ್ಳಿ ಬೀದಿಯ ಡಾಲರ್ಸ್ ಕಾಲೋನಿಯಲ್ಲಿ ಭಾರೀ ಮಳೆಯಿಂದಾಗಿ ತಡೆಗೋಡೆ ಕುಸಿದು 2 ಮನೆಗಳಿಗೆ ಹಾನಿಯಾದ ಸ್ಥಳಕ್ಕೆ ಸಕಲೇಶಪುರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಭಾರೀ ಮಳೆಯಿಂದ ಸಂಭವಿಸಿದ ಈ ದುರ್ಘಟನೆಯಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿರದೇ ಇರತಕ್ಕಂಥದ್ದು ಸಮಾಧಾನದ ಸಂಗತಿ. ಆದ್ರೆ ಕಳಪೆ ಕಾಮಗಾರಿ ಮತ್ತೆ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ಮರುಕಳಿಸದಂತೆ ಅಧಿಕಾರಿಗಳು ಹಾಗೂ ಬಡಾವಣೆಯ ಯಾರು ನಿರ್ಮಾಣ ಮಾಡ್ತಾರೆ ಅವರು ಎಚ್ಚರಿಕೆಯನ್ನು ವಹಿಸಬೇಕು. ಸಕಲೇಶಪುರದಲ್ಲಿ ಹೊಸ ಬಡಾವಣೆಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ರೆ ಅನೇಕ ಕಡೆ ನಿಯಮಗಳನ್ನ ಉಲ್ಲಂಘಿಸಿ ಮಣ್ಣು ತುಂಬಿಸಿ ನಿವೇಶನಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. 5 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಮಣ್ಣು ತುಂಬಿಸಿ ಬಡಾವಣೆ ನಿರ್ಮಿಸಲು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ನೀಡಬಾರದು. ಇದೇ ವೇಳೆ ತಡೆಗೋಡೆ ಕುಸಿತ ಪ್ರಕರಣವನ್ನ ಸಂಸದರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಸಂತ್ರಸ್ತರಿಗೆ ಅಗತ್ಯ ನೆರವು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ರು.
ಈ ಸಂದರ್ಭದಲ್ಲಿ ನಗರ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬೈಕೆರೆ ದೇವರಾಜ್, ಉದಯ್, ಪ್ರಶಾಂತ್ ಮತ್ತೆ ಕಿರಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಲೂರು ಚೆನ್ನಕೇಶವನ ದೇವಾಲಯದಲ್ಲಿ ಹುಂಡಿ ಹಣದ ಕಳ್ಳತನಕ್ಕೆ ಯತ್ನ, ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ, ಸಾರ್ವಜನಿಕರ ಆಕ್ರೋಶ. ಮಹಾರಾಜ ಪಾರ್ಕ್ ಶೌಚಾಲಯ ನಿರ್ವಹಣೆ ಶೂನ್ಯ, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡೋ ದುಸ್ಥಿತಿ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಹಿಡಿಶಾಪ. ಬೀದಿ ಬದಿ ವ್ಯಾಪಾರಿಗಳ ಬದುಕು ಬೀದಿಗೆ, ಜಿಲ್ಲಾಡಳಿತದ ನಡೆಗೆ ಬೇಸತ್ತ ವ್ಯಾಪಾರಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಾಪಾರಿಗಳ ಆಕ್ರೋಶ. ಸಕಲೇಶ್ಪುರ ಆಲ್ನೂರಿನಲ್ಲಿ ಭಾರೀ ಮಳೆ, ವಿದ್ಯುತ್ ಸಂಪರ್ಕಕ್ಕಾಗಿ ಜನರ ಪರದಾಟ, ತುರ್ತು ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಶಾಸಕ ಸಿಮೆಂಟ್ ಮಂಜು. ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆಯಲ್ಲಿ ಅಪಚಾರ, ಎಡಿಸಿ ಸಮ್ಮುಖದಲ್ಲೇ ದಲಿತ ಮುಖಂಡನಿಗೆ ನಿಂದನೆ, ಉಪನಿರ್ದೇಶಕರ ವಿರುದ್ಧ ಕ್ರಮಕ್ಕೆ ಮಾದಿಗ ಒಕ್ಕೂಟ ಒತ್ತಾಯ. ಹಾಸನದಲ್ಲಿ ಪಾನಿಪುರಿ ವ್ಯಾಪಾರಿಯ ಮೇಲೆ ಹಲ್ಲೆ, ಹಣಕ್ಕಾಗಿ ಕಿರುಕುಳ ನೀಡುತ್ತಿದ್ದರ ದೂರು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಸಂತ್ರಸ್ತನ ಆಗ್ರಹ. ಸುಪ್ರಿಯ ಬಾರ್ನಲ್ಲಿ ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ ನಿಂದ ವ್ಯಾಪಕ ಹಾನಿ, ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ. ಕಳಪೆ ಕಾಮಗಾರಿಯಿಂದ ತಡೆಗೋಡೆ ಕುಸಿತ, ನಿಯಮ ಉಲ್ಲಂಘಿಸಿದ ಬಡಾವಣೆಗೆ ಅನುಮತಿ ನೀಡಬೇಡಿ, ಮುರಳಿ ಮೋಹನ್ ಮಾನವಿ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.